ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ಭೂಮಿ ಮೇಲೆ ನಿಂಗವನಿಗೆ ಸಂಶಯ ಮೇಲೆ ಸಂಶಯ ಬರ್ತಾನೆ ಇದೆ. ಹಾಗೆ ಅವಳ ಕಿವಿ ತುಂಬಲಿಕ್ಕೆ ಅಂತ ಇನ್ನೊಬ್ಳಿದ್ದಾಳೆ, ಅವಳನ್ನ ನೀವು ನೋಡಿರ್ತೀರಾ ಅಂತ ತಿಳ್ಕೊತೀನಿ. ಓಕೆ, ಅಷ್ಟಾಯ್ತಾ. ಅದಾದಮೇಲೆ ಎಲ್ಲರೂ ಮನೆಯಲ್ಲಿ ಸೇರಿರ್ತಾರೆ. ಸೇರಿದ ತಕ್ಷಣ ನಿಂಗವ್ವ ಏನು ಹೇಳ್ತಾಳೆ ಸಂಗೀತಾಗೆ ಮತ್ತು ಅವಳ ಹಸ್ಬೆಂಡ್ಗೆ, ನಿಮ್ಮ ಸೊಸೆ ತುಂಬ ಒಳ್ಳೆಯವಳು, ಅದು ಇದು ಅಂತ ತುಂಬ ಹೇಳ್ತೀರಾ, ಎಲ್ಲಿದ್ದಾಳೆ ನಿಮ್ಮ ಸೊಸೆನ ಕರ್ಕೊಂಬರ್ಬೇಕು ತಾನೇ ಬರಬೇಕಾದ್ರೆ ಅಂತ ನಿಂಗವ್ವ ಹೇಳ್ತಾಳೆ. ಅದಕ್ಕೆ ಅವಳು ಅಜಿತದ್ದು ಟ್ರಾನ್ಸ್ಫರ್ ಆಗಿದೆ, ಅವನ ಜೊತೆಗೆ ಹೋಗಿದ್ದಾಳೆ ಅಂತ ಸಂಗೀತ ಹೇಳ್ತಾಳೆ. ಇದನ್ನು ಕೇಳಿದ ನಿಂಗವ್ವ ಹೇಳ್ತಾಳೆ, ಅವಳು ನಿಮ್ಮ ಕೈಗೆ ಚಿಪ್ ಕೊಟ್ಟೆ ಹೋಗ್ತಾಳೆ, ನೋಡ್ತಾ ಇರಿ ನೀವು, ನಮ್ಮ ಸೊಸೆ ತುಂಬ ಒಳ್ಳೆಯವಳು, ಅದು ಇದು ಅಂತ ಹೇಳ್ತಿದ್ದೀರಾ. ಆದರೆ ಎಲ್ಲರ ಥರ ಅವಳು ಕೂಡ ನಿಮ್ಮನ್ನು ಒಂದಿನ ಅಜಿತ್ಗೂ ಕೈ ಕೊಟ್ಟು ನಿಮ್ಮ ತಲೆ ಮೇಲೆ ಚಪ್ಪಲಿ ಎರಚಿಬಿಟ್ಟು ಮನೆ ಬಿಟ್ಟು ಬೇರೆಯವ್ರ ಜೊತೆ ಹೋಗಿ ಹೋಗ್ತಾಳೆ ಅಂತ ನಿಂಗವ್ವ ಹೇಳ್ತಿರ್ತಾಳೆ. ಇದನ್ನು ಕೇಳಿದ ಅವ್ರ ಮಾವನಿಗೆ ತುಂಬ ಕೋಪ ಬರುತ್ತೆ. ಏನಮ್ಮ ನೀನು ಮಗ ಸೊಸೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು ಬಿಟ್ಟು ಈ ರೀತಿ ಹೇಳ್ತಿದ್ಯಾ, ಏನು ಅನಿಸಲ್ವಾ ನಿನಗೆ, ನೀನು ಆಶೀರ್ವಾದ ಮಾಡೋದು ಹೀಗೆ ಮಾಡೋದು, ಏನಮ್ಮ ನೀನು ಹೀಗೆ ಮಾತಾಡ್ತಿದ್ದೀಯಾ ಅಂತ ಹೇಳ್ತಿರ್ತಾಳೆ. ಇದನ್ನು ನೋಡಿದ ಭೂಮಿಗೆ ಅಲ್ಲೇ ನಿಂತು ಅಳ್ತಿರ್ತಾಳೆ. ಅವರ ಮನೆಯವರು ಅವಳನ್ನು ನೋಡಿ ತುಂಬ ಖುಷಿ ಪಡ್ತಿರ್ತಾರೆ, ಇವಳಿಗೆ ಹೀಗೆ ಆಗಬೇಕು ತಾಳು ಅಂತ ಅವರು ಉಳಿದವರು ಖುಷಿ ಪಡ್ತಿರ್ತಾರೆ. ಆನಂತರ ಸಂಗೀತ ಕೂಡ, ಇಲ್ಲ ಅತ್ತೆ ನಮ್ಮ ಸೊಸೆ ತುಂಬ ಒಳ್ಳೆಯವಳು, ನನಗೇನು ಕೆಲಸ ಕೂಡ ಮಾಡೋಕ್ಕೆ ಬಿಡಲ್ಲ, ತುಂಬ ಒಳ್ಳೆ ಗುಣದವಳು, ಹಾಗೆ ಅಜಿತನ ಕೂಡ ಬಿಟ್ಕೊಡಲ್ಲ, ಅಜಿತನ ಮೇಲೆ ತುಂಬ ಪ್ರೀತಿ ತೋರಿಸ್ತಾಳೆ, ಕಾಳಜಿ ತೋರಿಸ್ತಾಳೆ, ನಮಗೂ ಅದೇ ರೀತಿ ಪ್ರೀತಿ ಕಾಳಜಿ ತೋರಿಸ್ತಾಳೆ ಅಂತ ಹೇಳ್ತಾರೆ. ಆನಂತರ ಭೂಮಿ ಇದೆಲ್ಲ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ತಾರೆ. ಆನಂತರ ಭೂಮಿಯ ಕೊಳ್ಳಲ್ಲಿರೋ ತಾಳಿ ಅಲ್ಲಿ ನಾಗ ದೇವರ ಮೇಲೆ ಬೀಳುತ್ತೆ. ಅದನ್ನು ನೋಡಿದ ಒಬ್ಬ ಮಾಂತ್ರಿಕ ಅಜ್ಜ ಹೇಳ್ತಾನೆ, ಇದು ಒಳ್ಳೆಯದಲ್ಲ, ನಿನ್ನ ಗಂಡನಿಗೆ ಏನೋ ತೊಂದರೆ ಇದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಭೂಮಿ ತಕ್ಷಣ ಅಲ್ಲಿಂದ ಓಡೋಗಿ ಅವ್ರಿಗೆ ಫೋನ್ ಮಾಡ್ತಾಳೆ. ಫೋನ್ ಕನೆಕ್ಟ್ ಆಗಲ್ಲ. ಅವ್ರ ಜೊತೆ ಇರೋ ಸತ್ಯ ನನಗೆ ಫೋನ್ ಮಾಡ್ತಾನೆ. ಅವನು ಎತ್ತಿ ಅಲ್ಲಿರೋ ನಿಜ ಸತ್ಯವನ್ನೆಲ್ಲ ವಿವರಿಸ್ತಾನೆ. ಆಗ ಭೂಮಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದೇ ರೀತಿ ಒಂದು ಟೆನ್ಷನ್ ವಿಷಯ ಕೂಡ ಇರುತ್ತೆ. ಅದೇನು ಟೆನ್ಷನ್ ವಿಷಯ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನು ಅನ್ನೋದನ್ನು ಪೂರ್ತಿ ಹೇಳ್ತೀನಿ. ಬಾಯ್.